ರಾಜ್ಯ ನಾಯಕರ ಜೊತೆ ಅಮಿತ್ ಶಾ ಮೊದಲ ಸಭೆ ನಡೆಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ರಾಜ್ಯ ನಾಯಕರ ಜೊತೆ ಸಭೆ ನಡೆಸಿದ್ದಾರೆ. ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ರು. ಇವತ್ತು 10 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಸಭೆ ನಡೆಸ್ತಾರೆ. ಜೊತೆಗೆ ಚನ್ನಪಟ್ಟಣದಲ್ಲಿ ರೋಡ್ ಶೋ ಕೂಡ ಇದೆ. ಈ ಸಭೆಯಲ್ಲಿ 5 ನಾಯಕರ ಜೊತೆ ಅಮಿತ್ ಶಾ 1-to-1 ಸಭೆ ನಡೆಸಿದ್ದಾರೆ. ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸದಾನಂದ ಗೌಡರು ಮತ್ತೆ ಪ್ರಹ್ಲಾದ್ ಜೋಶಿ ಹಾಗೆ ಸಿಟಿ ರವಿ ಜೊತೆಗೆ ಅಮಿತ್ ಶಾ 1-to-1 ಸಭೆ ನಡೆಸಿದ್ದಾರೆ. ಸುಮಾರು 10-15 ನಿಮಿಷಗಳ ಕಾಲ ಪ್ರತಿಯೊಬ್ಬರ ಜೊತೆಗೂ ಕೂಡ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ. ಬಿಜೆಪಿ ನಾಯಕರಿಗೆ ಅಮಿತ್ ಶಾ ಏನೆಲ್ಲ ಸೂಚನೆಗಳನ್ನ ನೀಡಿದ್ದಾರೆ ಹಾಗೆ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 1-to-1 ಮೀಟಿಂಗ್ ನಡೆಸಿರುವಂತಹ ಅಮಿತ್ ಶಾ ರಾಜ್ಯದಲ್ಲಿ ಎಲ್ಲ ಸ್ಥಾನಗಳನ್ನು ಗೆಲ್ಲಬೇಕು, ಆ ನಿಟ್ಟಿನಲ್ಲಿ ಬಿಜೆಪಿಯ ತಂತ್ರಗಾರಿಕೆ ಹೇಗಿರಬೇಕು, ಪ್ರಸಕ್ತ ವಾತಾವರಣ ಹೇಗಿದೆ ಅನ್ನೋ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ನಡೆಸಿದ್ದಾರೆ. ಪ್ರಮುಖವಾಗಿ BS ಯಡಿಯೂರಪ್ಪನವರ ಜೊತೆಗೂ ಕೂಡ ಚರ್ಚೆ ನಡೆಸಿದ್ದಾರೆ. ಅದಾದಮೇಲೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ, ಸಿಟಿ ರವಿ ಎಲ್ಲರ ಜೊತೆಗೂ ಸಭೆ ನಡೆಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್. ಈಗ ಸಭೆ ನಡೆಸಿದ್ದಾರೆ, ಓಕೆ, ಬಟ್ ಈ 1-to-1 ಸಭೆಯ ಉದ್ದೇಶ ಏನೆಲ್ಲ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆಯಾ? ಖಂಡಿತವಾಗ್ಲೂ ವಿಜಯ್, ಈಗಾಗಲೇ 5 ರಾಜ್ಯ ನಾಯಕರ ಜೊತೆ 1-to-1 ಮಾತುಕತೆಯನ್ನ ಖುದ್ದು BS ಯಡಿಯೂರಪ್ಪನವರ ಜೊತೆ ಪ್ರಹ್ಲಾದ್ ಜೋಶಿ, DV ಸದಾನಂದ ಗೌಡ, ಸಿಟಿ ರವಿ ಎಲ್ಲರ ಜೊತೆ ಕೂಡ ಖುದ್ದು ಅಮಿತ್ ಶಾ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಮಾತುಕತೆ ವೇಳೆ ಒಂದಷ್ಟು ಪ್ರಮುಖ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. 5 ನಾಯಕರ ಜೊತೆ ಸುಮಾರು 10 ನಿಮಿಷಗಳ ಕಾಲ ಮಾತುಕತೆಯನ್ನ ಅಮಿತ್ ಶಾ ಅವರು ನಡೆಸಿದ್ದಾರೆ. ಮಾತುಕತೆ ವೇಳೆ ನೇರವಾಗಿ ಹೇಳ್ತಾರೆ, ನಾನು ಈ ಬಾರಿಯ ಚುನಾವಣೆಯಲ್ಲಿ 28ಕ್ಕೆ 28 ಕ್ಷೇತ್ರವನ್ನ ಗೆಲ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ವಿಷಯವನ್ನ ಹೇಳ್ತಾ, ಶಿವಮೊಗ್ಗ ಬಂಡಾಯವನ್ನ ನಮಗೆ ಬಿಡಿ, ಶಿವಮೊಗ್ಗ ಬಂಡಾಯವನ್ನ ನಾವು ಸಾರ್ಟ್ ಔಟ್ ಮಾಡ್ತೀವಿ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಶಿವಮೊಗ್ಗ ಬಂಡಾಯದ ಬಗ್ಗೆ ನಾನು ಖುದ್ದು ಈಶ್ವರಪ್ಪನವ್ರ ಹತ್ರ ಮಾತಾಡ್ತೀನಿ ಅನ್ನೋ ಒಂದು ಹೇಳಿಕೆಯನ್ನು ನೀಡಿದಂತ ಅಮಿತ್ ಶಾ ಅವರು ಈಗಾಗಲೇ ಈಶ್ವರಪ್ಪನವರ ಜೊತೆ ಕೂಡ ಮಾತುಕತೆಯನ್ನ ಮಾಡಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಅವರು ಶಿವಮೊಗ್ಗ ನಿವಾಸದಲ್ಲಿ KS ಈಶ್ವರಪ್ಪನವರು ಸುದ್ದಿಗೋಷ್ಠಿಯನ್ನ ಕೂಡ ಉದ್ದೇಶಿಸಿ ಮಾತನಾಡೋದಿದ್ದಾರೆ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಎಲ್ಲಾ ಕಡೆ ಇರುವಂತಹ ಬಂಡಾಯವನ್ನ ಶಮನಗೊಳಿಸಬೇಕು. ಮುಂದಿನ 2-3 ದಿನಗಳ ಕಾಲದಲ್ಲಿ ಬಂಡಾಯವನ್ನ ಶಮನಗೊಳಿಸಿ ಯಾರೆಲ್ಲ ಬಂಡಾಯ ಎತ್ತಿದಾರೋ ಆ ನಾಯಕರನ್ನ ಕರೆದು ಮಾತುಕತೆಯನ್ನ ಆಡೋದ್ರ ಮೂಲಕ ಬಿಜೆಪಿಯ ಪರ ಅಲೆಯನ್ನ ಎಬ್ಬಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ರಾಜ್ಯಕ್ಕೆ ಆಗಮಿಸೋದ್ರಲ್ಲಿ ಬಿಜೆಪಿಯಲ್ಲಿ ಯಾವುದೇ ಬಂಡಾಯಗಳು ಇರಬಾರ್ದು ಅನ್ನೋ ಒಂದಷ್ಟು ರೂಪುರೇಷನ ಮಾಡಬೇಕು ಅನ್ನೋ ಚಿಂತನೆ ಅಮಿತ್ ಶಾ ಅವ್ರದ್ದು. ಹೀಗಾಗಿಯೇ ಅವರು ಇವತ್ತು ಸಮನ್ವಯ ಸಮಿತಿಯ ಸಭೆಯನ್ನ ಕೂಡ ತೆಗೆದುಕೊಂಡಿದ್ದಾರೆ. JDS ಮತ್ತೆ ಬಿಜೆಪಿ ನಾಯಕರ ಮಧ್ಯೆ ಇರುವಂತ ಒಂದಷ್ಟು ಗೊಂದಲಗಳು ಅಥವಾ ಏನೆಲ್ಲ ಆತಂಕಗಳಿತ್ತು ಅದನ್ನ ಕೂಡ ದೂರ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನು 5 ನಾಯಕರ ಜೊತೆ 1-to-1 ಮಾತುಕತೆಯನ್ನ ಆಡೋದ್ರ ಮೂಲಕ ಎಲ್ಲರ ಬಂಡಾಯವನ್ನ ಶಮನಗೊಳಿಸಿದ್ದಾರೆ ಅಂತ ಹೇಳಬಹುದು ವಿಜಯ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.